ಪದೇ 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 ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ರಿಪೀಟ್ ಆದ್ರೆ ಸುಸ್ತಾಗುತ್ತೆ. ಅಂಡ್ ನನ್ನೊಂದು ಪರ್ಸನಲ್ ಲೈಫ್ ಇದೆ, ನನಗೆ ಇನ್ನೊಂದಿಷ್ಟು ಕನ್ಸುಗಳಿದೆ ನಟನಾಗಿ. ಸೊ ಅದ್ರ ಕಡೆ ನಾನು ಫೋಕಸ್ ಮಾಡ್ಬೇಕಲ್ವಾ, ನಾನು ಎಲ್ಲೋ ಒಂದ್ ಕಡೆ ಸೆಲ್ಫಿಶ್ ಆಗಿ ನನ್ನ ಕಡೆಗೆ ನಾನು ನೋಡ್ಕೋಬೇಕಲ್ಲ. ಸೊ ಅದನ್ನ ಮಾಡೋಣ ಅಂತ ಅನ್ಸುತ್ತೆ. ಅಂಡ್ ಅದನ್ನ ತುಂಬಾ ತಮಾಷೆಗೆ ಇಡಬೇಕು ಅಂದ್ರೆ, ನಾಳೆ ದಿನ ಎಲ್ಲೋ ಆಸ್ಪತ್ರೆಯಲ್ಲಿ ಮಲಗಿದಾಗ ಬಿಲ್ ಕಟ್ಟಕ್ ಬೇರೆ ಯಾರು ಬಂದು ಬಿಲ್ ಕಟ್ಟುವಂತ ಪರಿಸ್ಥಿತಿ ಬರಬಾರ್ದಲ್ಲ. ಬಹಳ ಖುಷಿಯಾಗಿ ಬದುಕಿ, ತುಂಬಾ ಅದ್ಭುತವಾಗಿ ಬದುಕಿ ಚೆನ್ನಾಗಿ ಅಷ್ಟು ಶಕ್ತಿ ಅಂತೂ ಭಗವಂತ ಕೊಟ್ಟಿದ್ದಾನೆ. ಸೊ ಯಾರೇನೇ ನೆಗೆಟಿವ್ ಮಾಡಿದ್ರು ನನ್ನ ಖುಷಿ ಅಂತೂ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಇಟ್ಸ್ ದೇರ್ ಟೈಮ್ ವೇಸ್ಟ್. ಅದು ಗೊತ್ತಿಲ್ಲ ಅಂಡ್ ಐ ಡೋಂಟ್ ಕೇರ್. ಅದು ಯಾರು ಮಾಡಿರ್ಲಿ, ಯಾರು ಮಾಡ್ಕೊಳ್ಳಿ, ಅದರಿಂದ ಏನಾಗಲ್ಲ. ಅಂದ್ರೆ ಅವರ ಮನಸ್ಥಿತಿಗಳು ಹಾಳಾಗುತ್ತೆ ಬಿಟ್ರೆ ನಮ್ಗೆ ಯಾರಿಗೂ ಏನೂ ಡಿಫರೆನ್ಸ್ ಆಗಲ್ಲ. ನಾವು ಬಹಳ ಎಂಜಾಯ್ ಮಾಡ್ತೀವಿ. ಏನು ಮಾಡಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ ಅಂದಾಗ ನಾವು ಅದನ್ನೇ ರಿವ್ಯೂ ಕೊಡೋರನ್ನ ಹೆಂಗೆ ಸ್ಟಾಪ್ ಮಾಡಿಸ್ಬೋದು, ಐ ಡೋಂಟ್ ನೋ. ಹೆಂಗ್ ಮಾಡ್ಸಕ್ಕಾಗುತ್ತೆ? ಈಗ ಎವ್ರಿ ಒನ್ ಎಲ್ಲರದು ಅವ್ರವ್ರದೇ ಮೊಬೈಲ್ ಇರುತ್ತೆ, ಅವ್ರವ್ರದೇ ಚಾನಲ್ ಇರುತ್ತೆ, ಅವ್ರವ್ರದೇ ಪೇಜ್ಗಳಿರುತ್ತೆ. ಈಗ ಯಾವ್ದೋ ಒಂದ್ ನೋಡಿದೆ, ಈಗ ರೆಗ್ಯುಲರ್ ಆಗಿ ರಿವ್ಯೂ ಮಾಡೋರು ಬೇರೆ, ಅದ್ ಯಾವ್ದೋ ಒಂದು ಪೇಜ್ ಅವನ ಇಡೀ ಜೀವನ ಅವನು ಬರೀ ಏನೇನೋ ಬೇರೆ ಏನೋ ಬ್ಲಾಗ್ ಮಾಡೋನು. ಅವನು ಈ ಸಿನಿಮಾನ ಮಾತ್ರ ಹೋಗಿ ಅದೇನೋ ಕೆಟ್ಟದಾಗಿ ಮಾಡಿ ಹಾಕೊಂಡಿದ್ದ. ಅವ್ನಿಗೇನ್ ಪ್ರಾಬ್ಲಮ್, ಅವ್ನಿಗೆ ಯಾಕೆ ಕಡಿತಾ ಇದೆ ನನಗೆ ಗೊತ್ತಿಲ್ಲ, ಆಯ್ತಾ? ಅವ್ರಿಗೆ ಯಾಕೆ ಕಡಿತಾ ಇರೋದು ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರ ಬದುಕಲ್ಲಿ ಪಾಪ ದೇರ್ ಇಸ್ ಸೋ ಮಚ್ ಆಫ್ ಸ್ಯಾಡಿಸಮ್. ಅವ್ರ ಬದುಕಲ್ಲಿ ಖುಷಿ ಪಡೋಕೆ ಅಂಶಗಳೇ ಇರಲ್ಲ. ಅಷ್ಟು ದ್ವೇಷ, ಅಷ್ಟೊಂದು ಏನ್ ತುಂಬಿಕೊಂಡಿರುತ್ತೆ ಅಂದ್ರೆ, ಅವ್ರದ್ದು ಐಕ್ಯೂನೇ ಎಷ್ಟು, ಅವನ ಎಜುಕೇಶನ್ ಎಷ್ಟು, ಅವನ ಬ್ರೈನೇ ಎಷ್ಟು ಚಿಕ್ಕದು, ಅವನ ಹೃದಯನೇ ಎಷ್ಟು ಚಿಕ್ಕದು ಅಂತ ಅಂದ್ರೆ ಯಾರೇನ್ ಮಾಡಬೇಕಾಗುತ್ತೆ?